ಚಡ್ಡಿ ದೋಸ್ತರು ಏನು ಮಾಡುದು ಗುಂಡ ನಿಮ್ಮ ಒಟ್ಟ ಮದುವೆನ ಒಳ್ಳೆ ಅಂತ ನೀವು ನಾ ಮಾಡ್ಕೋ ಅಂತ ನಾನು ಮದುವೆ ಬಿದ್ದು ಸಾಯ್ತೀನಿ ನಾನು ನೀವು ಮದುವೆ ಆಗು ಅಂತ ನಮ್ಮ ಅಪ್ಪ ಬೇಡ ಅಂತ ನೀವು ಮದುವೆ ಆಗು ಅಂತ ನಮ್ಮ ಅಪ್ಪ ಬೇಡ ಅಂತ ಅಂದ್ರೆ ನಮ್ಮ ಅಪ್ಪ ಮದುವೆ ಆಗೋದು ಬೇಕಾಗಿತ್ತಲ್ಲ ಅವ ಮದುವೆ ಆಗೋದು ನಿಮಗೆ ಬೇಕಾಗಿತ್ತು ಹಂಗಲ್ಲ ನಾ ಹೇಳಿದ್ದು ನಿಮ್ಮಪ್ಪ ಒಟ್ಟ ಮದುವೆ ಒಳ್ಳೆಲ್ಲ ಆಮೇಲೆ ನಿಮ್ಮ ತಾತ ಅದನಲ್ಲ ಅಲ್ಲಿ ಕರೆದು ಹೇಳ್ದ ನೋಡು ಪಂಡಿತ್ರ ಒಟ್ಟ ನಿಮಗೆ ಮದುವೆ ಹಾಕೋಲ್ಲ ಅಂತ ಏನಾದ್ರು ಮಾಡಿ ಶತಪ್ರಯತ್ನ ಬಿಟ್ಟು ಅವನ್ನ ನೀವು ಮದುವೆಗೆ ಒಪ್ಪಿಸ್ರಿ ಅಂದ್ರು ಆಮೇಲೆ ನಿಮ್ಮ ಅಪ್ಪನ್ನ ದೂರ ಕರ್ಕೊಂಡು ಹೋದೆ ಅವನು ತಲೆಯಾಗ ತುಂಬಿದೆ ನೋಡಪ್ಪ ಮದುವೆ ಆಗಿಲ್ಲ ಅಂದ್ರೆ ಮುಕ್ತಿ ಸಿಗೋದಲ್ಲ ನೀ ಮದುವೆ ಆಗ್ಲೇಬೇಕು ಅಂತ ಹೇಳಿದೆ ಅವ್ ಹಂಗಾಗಿ ಮಾಡಿ ಮದುವೆ ನಿಮ್ಮ ಅಪ್ಪ ಮದುವೆ ಮಾಡಕ್ಕೆ ಮದುವೆ ಆಗ್ತದ ನನ್ 1 ವರ್ಷ 3 ವರ್ಷದ ಒಟ್ಟ ಮದುವೆ ಮಕ್ಕಳು ಆಗಲಿಲ್ಲ 3 ವರ್ಷದ ಆಗ್ಲೇ ಇಲ್ಲ ಒಟ್ಟ ಆಗಲಿಲ್ಲ ಅಲ್ಲ ನೀವು ಇತ್ತು ಆಗಲಿಲ್ಲ ಹಂಗದ್ರೆ ಆಯ್ತಾಗಿದ್ದ ಕಟ್ತಿದ್ರಿ ಹಂಗಲ್ಲ ಆಮೇಲೆ ಬಂದು ನಿಮ್ಮಪ್ಪ ನನ್ನ ಹತ್ರ ಬಂದ ಮತ್ತ ಏನಂತ ಜೋಲ್ ಮಾಡಿ ಹಾಕೊಂಡು ಪಂಡಿತ್ರ ಹಿಂಗಾಗೈತಿ ನನಗೆ ಒಟ್ಟ ಮಕ್ಕಳ ಆಗೋದು ಅಂತೇಳಿ ಆಮೇಲೆ ನಾನು ಹೇಳಿದೆ ನೋಡಿ ಏನ್ ಚಿಂತೆ ಮಾಡಬೇಡ ಅದಕ್ಕೆ ನಾನು ನನ್ನ ಹತ್ರ ಔಷಧಿ ಐತಿ ಮಂತ್ರ ಮಾಡಿ ಹೊಟ್ಟೆ ಮಾಡಿ ಹೊಟ್ಟೆ ಮಕ್ಕಳು ಮಾಡ್ತೀನಿ ನೀನ್ ಹೇಳ್ತೀನಿ ಕರ್ಕೊಂಡು ಅಮಾವಾಸ್ಯೆ ದಿವಸ ರಾತ್ರಿ 12 ಗಂಟೆಗೆ ಬಾ ಅಂದೆ ನಮ್ಮಪ್ಪ ಮಾತು ತಪ್ಪದ ನಿಮ್ಮಪ್ಪ ರಾತ್ರಿ 12 ಗಂಟೆಗೆ ನಿಮ್ಮ ಅವನು ಕರ್ಕೊಂಡು ಬಂದು ಆಶ್ರಮದಾಗ ಬಿಟ್ಟು ಆ ಹೊರಗೆ ಕುಂತ ಅವನು ಒಳಗೆ ಗಂಡಸರಿಗೆ ಪ್ರವೇಶವಿಲ್ಲ ಆಶ್ರಮದಾಗ ಪ್ರವೇಶವಿಲ್ಲ ಗಂಡಸರಿಗೆ ಪ್ರವೇಶ ಇಲ್ಲ ನಾನಂತೂ ಗಂಡಸು ಮತ್ ನೀವೇನು ಎಲ್ಲಿ ಕಾಣೆ ಎಲ್ಲಿ ಕಾಣೆ ನಾವು ಮಂತ್ರವಾದಿಗಳು ನಾವು ಹೋಗಲೇಬೇಕು ನಿಮಗೆ ದೋಷ ಇಲ್ಲ ದೋಷ ನಿಮ್ಮ ಮೌನ ಕರ್ಕೊಂಡು ಹೋಗಿ ಆಶ್ರಮದಾಗ ರಂಗ ಒಯ್ದೆ ರಂಗದಾಗ ನಿಮ್ಮ ಮೌನ ಕುಂಡ್ರಿಸಿ ತೆಳ್ಳ ಬೆಳತನಕ ಬೇರು ತೇದು 4 ಗಂಟೆಗೆ ಅಂತ ಬೇಸಿಂಗ್ ಬಿಗದಕ್ಕೆ ನಿಮ್ಮ ಮೌನ ಕೈಯಾಗ ಕೊಟ್ಟು ಇದನ್ನ ಒಯ್ದು ನಿನ್ನ ಗಂಡಕ್ಕೆ ಕೊಡು ಅಂತೇಳಿ ಆಮೇಲೆ ಅದನ್ನು